ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಇಲ್ಲಿ ನಂದಿನಿ ಪನ್ನೀರ್ನ 200 ಗ್ರಾಮ್ಸ್ ತೊಗೊಂಡು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಇಲ್ಲಿ 2 ಆನಿಯನ್ ತೊಗೊಂಡಿದ್ದೀನಿ, 2 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು 3 ಹಸಿಮೆಣ್ಸಿನ್ಕಾಯಿ, ಮಿಲ್ಕಿ ಮಿಸ್ಟ್ ಬಟರ್ ತೊಗೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ಗೋಡಂಬಿ ತೊಗೊಂಡು ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಮತ್ತು ಇಲ್ಲಿ ಸ್ಪೈಸಸ್ಗಳು ತೊಗೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ ಇವಾಗ ನಾನು ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡು ನಾವೇನು ಬಟರ್ ತೊಗೊಂಡಿರ್ತೀವಲ್ಲ ಆ ಬಟರ್ನ ಹಾಕ್ಕೊಂಡು ಅದು ಮೆಲ್ಟ್ ಆದಮೇಲೆ ನಾವೇನು ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಪನ್ನೀರು, ಆ ಪನ್ನೀರ್ ಎಲ್ಲನೂ ಹಾಕ್ಕೊಂಡು ನಾವು ಈ ರೀತಿ ಅದನ್ನು ಎರಡೂ ಸೈಡಲ್ಲಿ ನಾವು ಅದನ್ನು ಫ್ರೈ ಮಾಡಬೇಕಾಗತ್ತೆ. ಅದು ಕಲರ್ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಕಲರ್ ಏನಿದೆ ಅಲ್ಲ ವೈಟ್ ಕಲರ್, ಅದು ಸ್ವಲ್ಪ ಟರ್ನ್ ಆಗುತ್ತೆ. ಈ ರೀತಿ ನೋಡಿ ಚೇಂಜ್ ಆಗಿದೆ. ನಾನು ಇವಾಗ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಏನು ಸ್ಪೈಸಸ್ನೆಲ್ಲ ತೊಗೊಂಡಿರ್ತೀನಿ ನೋಡಿ, ಆ ಸ್ಪೈಸಸ್ಸು ಮತ್ತು ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ದೀನಲ್ಲ ಅದನ್ನು ನಾನು ಈ ಆಯಿಲಲ್ಲಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಆನಿಯನ್ಸ್, ಅದನ್ನು ಕೂಡ ನಾನು ಇದ್ರ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕ್ಲೀನಾಗಿ ಹಾಗೆ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ. ಈ ರೀತಿ ಎಲ್ಲ ಇದು ಫ್ರೈ ಆದಮೇಲೆ ನಾನು ಇವಾಗ ಏನು ಟೊಮೆಟೊ ತೆಗೆದಿಟ್ಕೊಂಡಿರ್ತೀನಿ ನೋಡಿ ಕಟ್ ಮಾಡಿ, ಅದನ್ನು ಕೂಡ ನಾನು ಇದ್ರ ಒಳಗಡೆನೆ ಹಾಕ್ಕೊಂಡು ಅದನ್ನು ಕೂಡ ಎಲ್ಲನೂ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ಲೀನಾಗಿ ಇದು ಫ್ರೈ ಆಗಬೇಕಾಗತ್ತೆ. ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗಬೇಕಾಗತ್ತೆ, ನಮಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ಕೂಡ ನಾವು ಇದನ್ನು ಕ್ಲೀನಾಗಿ ಈ ರೀತಿ ಕೈ ಬಿಡ್ದಾಗೆ ಆಡಿಸ್ಕೊಬೇಕಾಗತ್ತೆ. ಮತ್ತು ನಾನು ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಚಪಾತಿ ಮತ್ತು ಪರೋಟ ಎಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ನು. ನಾವು ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ. ಇವಾಗ ನಾನು ಟೊಮೆಟೊ ಎಲ್ಲ ಮೆತ್ತಗಾಗಿದೆ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಆರಬೇಕಾಗತ್ತೆ ನೋಡಿ. ಆರಿದೆ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಮತ್ತು ನಾವೇನು ನೆನೆಸಿಟ್ಟಿದ್ವಲ್ಲ ಗೋಡಂಬಿ, ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದನ್ನು ಕೂಡ ಹಾಕ್ಕೊಂಡು ನಾನು ಇವಾಗ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಪೇಸ್ಟ್ ಎಲ್ಲ ರೆಡಿ ಆದಮೇಲೆ ಸೇಮ್ ಪ್ಯಾನ್ಗೆ ನಾವು ಏನು ಬಟರ್ ತೊಗೊಂಡಿರ್ತೀವಲ್ಲ ಇನ್ನೊಂದು ಕ್ಯೂಬ್ಸ್, ಅದನ್ನು ಬಟರ್ನ ಹಾಕ್ಕೊಂಡು ಕ್ಲೀನಾಗಿ ಅದು ಮೆಲ್ಟ್ ಆದಮೇಲೆ ನೋಡಿ ಸ್ವಲ್ಪ ನಾನು ಇಲ್ಲಿ ಆಯಿಲು ಕೂಡ ಸೇರಿಸ್ಕೊತಾ ಇದ್ದೀನಿ. ಆಯಿಲು ಮತ್ತು ಬಟರ್ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಇವಾಗ ಸೋಂಪು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾನು ಇವಾಗ ಏನು ಹಸಿಮೆಣ್ಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿಣ ಮತ್ತು ಗರಂ ಮಸಾಲ ತೊಗೊಂಡಿರ್ತೀವಿ ನೋಡಿ, ಅದನ್ನು ಇದ್ರ ಒಳಗಡೆ ಫ್ರೈ ಮಾಡ್ಕೊಬೇಕಾಗತ್ತೆ. ನಾವು ಆಯಿಲು ಮತ್ತು ಬಟರ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ. ಅದಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ನೋಡಿ ಮಸಾಲ, ಆ ಮಸಾಲನ್ನು ಕೂಡ ನಾವು ಹೀಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಕೈ ಬಿಡ್ದಾಗೆ ನಾವು ಇದನ್ನು ಈ ರೀತಿ ಕೈ ಆಡಿಸ್ತಾ ಇರಬೇಕಾಗತ್ತೆ. ಇಲ್ಲಾಂದರೆ ಅದೇನಾಗುತ್ತೆ ತಳ ಹಿಡಿಯುತ್ತೆ. ಹಾಗಾಗಿ ಈಗ ನೋಡಿ ಕುದಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲೇ ನಾನು ಸ್ವಲ್ಪ ಸಾಲ್ಟು ಕೂಡ ಸೇರಿಸ್ಕೊಂಡು ಮತ್ತು ಅದನ್ನು ಕೈ ಬಿಡ್ದಾಗೇ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ ಚೆನ್ನಾಗಿ. ಈಗ ನೋಡಿ ಸೈಡಿಂದ ಎಲ್ಲ ಆಯಿಲೆಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಏನು ಕಟ್ ಮಾಡಿ ಅದು ರೋಸ್ಟ್ ಆಗಿರುತ್ತಂತಲ್ಲ ಆ ಪನ್ನೀರನ್ನ ಕೂಡ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಕೂಡ ನಾನು ಇವಾಗ ಆ ಮಸಾಲ ಜೊತೆ ಆ ಪನ್ನೀರು ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀನಿ. ಒಂದು 10 to 15 ಮಿನಿಟ್ಸ್ ನಾನು ಸ್ಲೋ ಫ್ಲೇಮಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾವೇನು ತೊಗೊಂಡಿದ್ದೋ ನೋಡಿ ಕರಡು, ಅದನ್ನು ಕೂಡ ಇವಾಗ ನಾನು ಕರಡನ್ನು ಸೇರಿಸ್ಕೊಂಡು ಕ್ಲೀನಾಗಿ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ಚೆನ್ನಾಗಿ. ಆಮೇಲೆ ಲೋ ಫ್ಲೇಮಲ್ಲೇ ಮಾಡಿ ನೀವು ಇದನ್ನು, ಇಲ್ಲಾಂದರೆ ಅದೇನಾಗುತ್ತೆ ತಳ ಹಿಡಿಯುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ನಾನೇನು ಹಚ್ಚಿಟ್ಕೊಂಡಿದ್ದೆ ನೋಡಿ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಲಾಸ್ಟಾಗಿ. ಹೀಗೆ ಎಲ್ಲವನ್ನು ಸೆಟ್ ಆಗ್ಲಿಕ್ಕೆ ಬಿಡಬೇಕು 1-2 ನಿಮಿಷ. ಇದು ಆಲ್ಮೋಸ್ಟ್ ಇವಾಗ ನಮಗೆ ರೆಡಿ ಆಗಿದೆ ನೋಡಿ. ಒಂದು ಕುದಿ ಬಂದಿದೆ, ಆಲ್ಮೋಸ್ಟ್ ಇದು ರೆಡಿಯಾಗಿದೆ. ಇವಾಗ ನಾನು ನಿಮಗೆ ಪರೋಟ ಜೊತೆ ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪರೋಟ ಮತ್ತು ಚಪಾತಿ ಜೊತೆಗೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ನು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸರಿ. ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೀಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು
ಮತ್ತು ಲೈಕ್ ಶೇರ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.